ನಮಸ್ಕಾರ ಸ್ನೇಹಿತರೆ, ನಾಳೆ ಜೂನ್ 30 ಭಾನುವಾರ. ಮುಂದಿನ 20 ವರ್ಷಗಳು ಈ 8 ರಾಶಿಯವರಿಗೆ ಎಲ್ಲಿಲ್ಲದ ರಾಜಯೋಗ, ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ತಿರುಕನು ಕೂಡ ಕುಬೇರನಾಗ್ತಾನೆ. ಸೂರ್ಯದೇವರ ಅನುಗ್ರಹ ಆಶೀರ್ವಾದವನ್ನ ಈ ರಾಶಿಯವರು ಪಡಿತಾ ಇದ್ದು, ಈ ರಾಶಿಯವರಿಗೆ ಅದೃಷ್ಟ ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ. ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ವಿಶೇಷವಾದ ದಿನದಿಂದ ಈ ರಾಶಿಯವರಿಗೆ ಅಂದ್ರೆ ಈ ವಿಶೇಷವಾದ ಜೂನ್ 30ರ ಭಾನುವಾರದಿಂದ ಈ 8 ರಾಶಿಯವರಿಗೆ ಎಲ್ಲಿಲ್ಲದ ರಾಜಯೋಗ ಅನ್ನೋದು ಶುರುವಾಗ್ತಾ ಇದೆ. ಹೀಗಾಗಿ ಮುಂದಿನ 20 ವರ್ಷಗಳು ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ಸೂರ್ಯದೇವರ ಕೃಪೆಯಿಂದಾಗಿ ಈ ರಾಶಿಯಲ್ಲಿರ್ತಕ್ಕಂಥವರು ತಿರುಕನು ಕೂಡ ಕುಬೇರನಾಗುವಂತೆ ಶ್ರೀಮಂತಿಕೆಯನ್ನ ಅನುಭವಿಸ್ತಾರಂತೆ. ಇನ್ನು ಈ ರಾಶಿಯಲ್ಲಿ ಭಾರಿ ಅದೃಷ್ಟದ ವಾತಾವರಣ ನಿರ್ಮಾಣವಾಗ್ತಾ ಇದ್ದು, ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಸಾಕಷ್ಟು ಧನ ಲಾಭವನ್ನು ಪಡಿತಾರೆ. ಜೊತೆಗೆ ಈ ರಾಶಿಯವರಿಗೆ ಪರಿಣಾಮಕಾರಿ ಅದೃಷ್ಟ ಅನ್ನೋದು ಸಿಗುತ್ತೆ. ಒಟ್ಟಿಗೆ ಅದೃಷ್ಟ ಒಲಿದು ಬರ್ತಾ ಇದೆ. ಈ ಸಮಯದಲ್ಲಿ ಅನೇಕ ಜನರು ಭಾರಿ ಲಾಭವನ್ನು ಪಡಿತಾರೆ. ವ್ಯವಹಾರ ಚಟುವಟಿಕೆಗಳಲ್ಲಿ ಉತ್ತಮ ಲಾಭವನ್ನು ಕೂಡ ಹೊಂದುತ್ತಾರೆ. ಹೂಡಿಕೆಯಿಂದ ನೀವು ಭಾರಿ ಲಾಭವನ್ನು ಕಾಣೋದರ ಜೊತೆಗೆ ಹಣ ಪಡೆಯಲು ತಡೆಯಾಗಿದ್ದ ಎಲ್ಲ ಅಡ್ಡಿಗಳು ಕೂಡ ಇದೀಗ ದೂರವಾಗುತ್ತೆ. ಹೊಸ ಮೂಲಗಳಿಂದ ಹಣವನ್ನ ಪಡಿತೀರಿ. ಉದ್ಯೋಗಿಗಳು ವೃತ್ತಿ ಜೀವನದಲ್ಲಿ ಗಮನಾರ್ಹ ಸುಧಾರಣೆಯನ್ನ ಕಾಣ್ತಾರೆ. ಉದ್ಯಮಿಗಳಿಗೆ ಲಾಭ ಅನ್ನೋದು ಆಗುತ್ತೆ. ಈ ರಾಶಿಯ ಉದ್ಯೋಗಿಗಳು ಉತ್ತಮ ಹಣ ಸಂಪಾದನೆಯನ್ನ ಮಾಡ್ತಾರೆ. ವೃತ್ತಿಪರ ಜೀವನದಲ್ಲಿ ಭಾರಿ ಸಂಪಾದನೆಯಾಗತ್ತೆ. ಶ್ರೀಮಂತರಾಗಲು ನೀವು ಅನೇಕ ಉತ್ತಮ ಅವಕಾಶಗಳನ್ನ ಪಡಿತೀರಾ ಅಂತ ಹೇಳಲಾಗ್ತಾ ಇದೆ. ಇದರಿಂದಾಗಿ ಈ ರಾಶಿಯವರ ಜೀವನ ಶೈಲಿ ಮೊದಲಿಗಿಂತಲೂ ವಿಭಿನ್ನವಾಗಿ ಬದಲಾಗ್ತಾ ಹೋಗುತ್ತೆ. ವ್ಯಕ್ತಿತ್ವವು ಮೊದಲಿಗಿಂತ ಹೆಚ್ಚು ಆಶ್ಚರ್ಯಚಕಿತವಾಗಿರುತ್ತೆ. ಇನ್ನು ನಾಯಕತ್ವದ ಕೌಶಲ್ಯಗಳು ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ. ಪಾಲುದಾರಿಕೆಯ ಕಾರ್ಯಗಳಲ್ಲಿ ನೀವು ಯಶಸ್ವಿಯಾಗ್ತೀರಾ. ಜೊತೆಗೆ ನೀವು ಸಾಕಷ್ಟು ಹಣದ ಹರಿವನ್ನ ಕಾಣೋದ್ರಿಂದ ತಿರುಕನು ಕೂಡ ಕುಬೇರನಾಗುವಂತೆ ಒಳ್ಳೆಯ ಯೋಗವನ್ನ ಪಡೆದುಕೊಂಡಿರೋದ್ರಿಂದ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ನೀವು ಸಾಕಷ್ಟು ಲಾಭವನ್ನ ಗಳಿಸ್ತೀರಾ. ನಿಮ್ಮ ಪ್ರಯತ್ನದಲ್ಲಿ ನೀವು ಮುನ್ನಡೆಯನ್ನ ಸಾಧಿಸ್ತೀರಾ. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಒಂದು ಬಗೆಯ ಸಮಾಧಾನದ ವಾತಾವರಣ ನಿರ್ಮಾಣವಾಗುತ್ತೆ. ಕಾರ್ಮಿಕರಿಗಿದ್ದಂತಹ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಕೃಷಿಕ ಸಮುದಾಯಕ್ಕೆ ಕಾರ್ಯೋತ್ಸಾಹ ಹೆಚ್ಚಿಗೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಸ್ಫೂರ್ತಿ ಅನ್ನೋದು ಸಿಗೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಒಂದು ಆರೋಗ್ಯ ಏನಿದೆ ಸರಿ ಹೋಗುತ್ತೆ. ಉದ್ಯೋಗ ಸ್ಥಾನದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ. ವಿದೇಶದಲ್ಲಿ ನೆಲೆಸಬೇಕು ಅಂದ್ಕೊಂಡಿದ್ದಂಥವರಿಗೂ ಕೂಡ ವಿದೇಶದಲ್ಲಿ ನೆಲೆಸುವ ಯೋಗ ಇದೆ. ಸ್ವಲ್ಪ ಪ್ರಯತ್ನವನ್ನು ಮುಂದುವರಿಸಬೇಕು. ಸರ್ಕಾರಿ ಉದ್ಯೋಗಸ್ಥರಿಗೆ ಇದೀಗ ಉದ್ಯೋಗ ಮತ್ತು ಜೊತೆಗೆ ಅಲ್ಲಿನ ಸ್ಥಳ ಬದಲಾವಣೆಯ ಅವಶ್ಯಕತೆ ಇದ್ದರೆ ಖಂಡಿತವಾಗಿಯೂ ಕೂಡ ಬದಲಾಯಿಸಬಹುದು. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ 8 ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ, ಮೇಷ ರಾಶಿ, ವೃಶ್ಚಿಕ ರಾಶಿ, ತುಲಾ ರಾಶಿ, ಕೊನೆಯದಾಗಿ ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.